ಬಂದವನು ಅಲ್ಲಿ ಹಾವು ಬತ್ತು. ಹಾವು ಬಂದಿದೆ ಅನ್ಬಿಟ್ಟು ತೇಜ ಮುಂದಕ್ಕೆ ಹೋಗಿ, ಹಂಗೆ ಮುಂದಕ್ಕಲ್ಲ ಕುತ್ಕೊಂಡ್ರೆ ಆಕ್ಟಿವ್ನೆಸ್ ಆಗುತ್ತಂತೆ. ನ್ಯೂ ಬ್ಲಾಗ್ ಎದ್ಬಿಟ್ಟವ್ರೆ. ಇದೇನೋ ಇದು ಜಿಪ್ ಲೈನಾ? ಕನ್ಸ್ಟ್ರಕ್ಷನ್ಗ. ಗುಡ್ ಮಾರ್ನಿಂಗ್, ರಾಧೆ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ತಿಂಡಿಗೆ ಅಂತ ಬಂದೆ. ಮಮ್ಮಿ ತಿಂಡಿ ಹಾಕ್ಕೊಡ್ತಾವ್ರೆ, ಇನ್ನೂ ಹಾಕಿಲ್ಲ. ರೊಟ್ಟಿ ಹಾಕಬೇಕು, ಸೊ ಅದಕ್ಕೆ ವೆಯ್ಟಿಂಗು. ರೊಟ್ಟಿ ಹಾಕ್ತಾ ಅದೆಲ್ಲ ಎತ್ತಿಟ್ಟವ್ರೆ ಹಾಕೋಕ್ಕೆ. ತವ ಎಲ್ಲ ಇಟ್ಟವ್ರೆ. ಕ್ಯಾರೆಟ್ ಗಿರೆಟ್ ಏನೇನೋ ಮಿಕ್ಸ್ ಮಾಡಿದೆಯಲ್ಲಮ್ಮ ಇವತ್ತು. ಮಾಡಿ ಮಸಾಲೆ ರೊಟ್ಟಿ ಚೆನ್ನಾಗಿರುತ್ತೆ. ಸೊ ಈಗ ಇನ್ನೂ ಟೈಮ್ ಐತೆ, ಒಂದು 5-10 ಮಿನಿಟ್ಸಲ್ಲಿ ತಿಂಡಿ ಮಾಡೋಗ್ತೀನಿ. ಅದು ಮುಂಚೆ ಗಾಡಿ ಹಾಕೋಣ ಈಚೆ. ಮತ್ತು ಹೋಗ್ಬೇಕಾದ್ರೆ ಕರೆಕ್ಟಾಗಿ ಶೂ ಹಾಕ್ಬೇಕಿರ್ತದೆ, ಗಾಡಿ ತೆಗಿಬೇಕಿರ್ತದೆ, ಎರಡೆರಡು ಕೆಲಸ ಇರ್ತದೆ. ಹ್ಯಾಂಗರ್ ಆಗೋಗ್ಬಿಟ್ಟಿದೆ ಗಾಡಿ ನಂದು. ಅನ್ಬಾಕ್ಸ್ ಮಾಡ್ತೀನಿ ಇನ್ನೊಂದು ಸತಿ. ಅಲ್ಲಿ ನಾನು ಹೊಸ ಗಾಡಿ ತಗೋಬೇಕಾದ್ರೆ ಅನ್ಬಾಕ್ಸೇ ಮಾಡಲಿಲ್ಲ. ಮಳೇಲಿ ಹೋಗ್ಬಿಟ್ಟು ತೊಗೊಂಬಂದಿರೋದು. ಸ್ಟೋರಿನೇ ಬೇರೆ ಡಿಫ್ರೆಂಟ್ ಇರೋದು. ತರಬೇಕಾದ್ರೆ ಮಳೇಲಿ ಬಂದು ತೊಗೊಂಬಂದಿರೋದು. ತಗೋಬೇಕಾದ್ರೆ ಮಳೆ ಫುಲ್ ನೈಟು, ಅವಾಗ ಎತ್ಕೊಂಡ್ಬಂದಿರೋದು. ನಾನು ನಮ್ಮ ಅಕ್ಕ ಇಬ್ಬರು ಹೋಗಿದ್ದೋ ಗಾಡಿ ತೊಗೊಂಬರೋಕ್ಕೆ ಅಂತ ತಗೊಂಡು. ಫುಲ್ ನೈಟ್ ಮಳೆ. ಅದ್ರ ಹಿಂದೆ ದಿನ ಬರೀ ಕೇಳಿದ್ದಿದ್ದು ಅಷ್ಟೇ, ಅವ್ರು ಗಾಡಿನೇ ಬುಕ್ ಮಾಡ್ತಿದ್ರು. ಹೋಗ್ಬಿಟ್ಟು ಅಲ್ಲೇ ತೊಗೊಂಡು ಒಂದೇ ಒಂದು ಸಿಂಗಲ್ ಮೇಲ್ಗಡೆ ಗಾಡಿಗೆ ಒಂದು ಹೂವು ಹಾಕ್ಕೊಂಡು ತಗೊಂಬಿಟ್ಟು ಬಂದಿದ್ದು. ಅಲ್ಲಿಂದ ಡ್ರೈವ್ ಫಸ್ಟು ಲಾಂಗು. ನಾನು ನಮ್ಮ ಅಕ್ಕ ಬೆಂಗಳೂರಿಂದ ಬಂದಿದ್ದು. ನಮ್ಮಮ್ಮ ಒಂದು 10 ಸತಿ ಫೋನ್ ಮಾಡಿದ್ದು ಅನ್ಸ್ತದೆ ಅವಾಗ. ಅದು ಮಳೆಯಲ್ಲಿ ಅವಾಗ ಇಷ್ಟೇ ಸ್ಪೀಡ್ ಅಂತ ಇರ್ತದಲ್ಲ, ಆ ಲಿಮಿಟ್ ಸ್ಪೀಡಲ್ಲಿ ಬರೋ ಅಷ್ಟರಲ್ಲಿ ಆಗಿತ್ತು. ಅದನ್ನ ಮಿಸ್ಸಾಗಿ ತುಮಕೂರೆಲ್ಲ ಹೊಂಟೋಗ್ಬಿಟ್ಟು ತುಮಕೂರೆಲ್ಲ ತಿರ್ಕೊಂಡು ಅದೆಲ್ಲ ಸ್ಟೋರಿ ಎಲ್ಲ ಮುಗಿಸ್ಕೊಂಡು ಬಂದಿದ್ದು. ಒಂದು 12 ಆಗಿತ್ತು ಅನ್ಸ್ತದೇನಮ್ಮ? ಇಲ್ಲ, ಅಷ್ಟಾಗಿರ್ಲಿಲ್ಲ. ಸ್ವಲ್ಪ 11 ಗಂಟೆ ಆಗಿತ್ತು ಅನ್ಸುತ್ತೆ. ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಗಾಡಿ ತಗೊಂಡು ಬರೀ ಒಂದು ಹೂನಾರ, ಆಮೇಲೆ ಅದು ಮಾಮೂಲಿ ಚಕ್ರಗೈ ನಿಂಬೆಹಣ್ಣು ಕೊಡ್ಕೊಂಡು ತೊಗೊಂಬಂದಿದ್ದು. ಮಾಮೂಲಿ ಮಾರ್ಕೆಟಲ್ಲಿ ಹೂವು ತೊಗೊಂಡಿದ್ದು ಒಂದು ಹೂನಾರ ಗಾಡಿಗೆ. 2 ನಿಂಬೆಹಣ್ಣು ತೊಗೊಂಡು ಅಲ್ಲೇ ಆನ್ ಸ್ಪಾಟಲ್ಲಿ ಗಾಡಿ ತಗೊಂಬಂದಿದ್ದು. ಅವರು ಅವಯ್ಯ ಬೇರೆ ಫುಲ್ ಟ್ಯಾಂಕ್ ಐತೆ ಅಂದಿದ್ದ. ಅಲ್ಲಿ ಪೆಟ್ರೋಲ್ ಬಂಕ್ವರೆಗೂ ಹೋಗಿಲ್ಲ, ತಳ್ಕೊಂಡೋಗಿ ಫಸ್ಟ್ ದಿನವೇ ತಳ್ಕೊಂಡೋಗಿ ಪೆಟ್ರೋಲೆಲ್ಲ ಹಾಕ್ಸ್ಕೊಂಬಂದಿದ್ದಾಗಿತ್ತು. ಅದನ್ನು ಅವತ್ತು ಪೆಟ್ರೋಲ್ ಇಲ್ಲಿದ್ದಕ್ಕೆ ಆಗ್ತಾವೆ. ತಿಂಡಿ ಹಾಕ್ತವ್ರೆ, ತಿನ್ನೋಣ. ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಟಿ ವಿ, ಇಲ್ಲ ಅಂದರೆ ಟಿ ವಿ ಸೌಂಡ್ ಬರ್ತಾ ಇರ್ತಿತ್ತು. ಯಾರು ಶೂ ಎಲ್ಲ ಹಾಕತ್ತಾರೆ. ನಮ್ಮಮ್ಮ ತಿಂಡಿ ಕೊಡ್ತೀನಿ ನಮ್ಮ ಅಪ್ಪಂಗೆ ಅಂದರು. ಶೂ ಒರೆಸಿಲ್ಲ, ಏನಿಲ್ಲ. ಶೂ ಒರೆಸಿಲ್ಲ ಅಂದರೆ ಏನಾಗ್ಬೇಕು, ಹೋಗೋದಷ್ಟೇ. ತಿಂಡಿ ಇಸ್ಕೊಂಡು ಮುಂಚೆ ನಾನು ಸ್ಕೂಲ್ಗೆ ಹೋಗ್ಬೇಕಂದ್ರೆ ಟೈಮಾಗಿ ಹೋಗ್ಬಿಟ್ಟಿದ್ರೆ ಎಸ್ಕೇಪ್ ಆಗ್ಬಿಟ್ಟಿರಿವೆ. ಬಟ್ ಇವಾಗ ನಮ್ಮ ಮತ್ತು ಲೇಟಾಗಿ ಬಂದೆ ಅಂತ ವೀಡಿಯೋ ಮಾಡಿದ್ದಕ್ಕೆ ಜಲ್ದಿ ಬಂದ. ನನಗೂ ಮುಂಚೆ ಬಂದಿದ್ಯಾ? ಬಂದವನು ಅಲ್ಲಿ ಹಾವು ಬತ್ತು. ಹಾವು ಬಂದಿದೆ ಅನ್ಬಿಟ್ಟು ತೇಜ ಮುಂದಕ್ಕೆ ಹೋಗಿ, ಹಂಗೆ ಮುಂದಕ್ಕೆ ಹೋಗು. ಈಗ ಹೋದ ಫಾಸ್ಟಾಗಿ ಬದ್ದಿದ್ದಲ್ಲೇ ಬಿದ್ದೋದ ಅಲ್ಲಿ ಹಾವು ಬತ್ತು. ನಾನು ತೇಜ ಎಲ್ಲ ಕೂತಿದ್ದು. ಬಿದ್ನಲ್ಲಪ್ಪ, ಬಿದ್ಬಿಟ್ಟು ನಾವು ಕರ್ಚಿಫ್ ಕೊಡೋ, ಎಲ್ಲೂ ಏಟೇ ಆಗಿಲ್ಲ ಕಣೋ ನನಗೆ ಅಂತ ಅವನೇ. ಗೈಸ್ ಕಾಲೇಜ್ ಇಲ್ಲ ಬೆಳಗ್ಗೆ ಅಂದ್ಬಿಟ್ಟು ಚುಂಚುಂಗಿರಿಗೆ ಪ್ರಜು ಕರ್ಕೊಂಬಂದವನು. ಚುಂಚುಂಗಿರಿ ಅವನು ಯಾರೋ ಮಾಡ್ತಾನಲ್ಲ ಪಜ್ಜಿ. ಮೆಟ್ಲು ಇಳಿತಾ ಇದ್ದೀವಿ. ಶಾರ್ಟ್ ಕಟ್ಟಲ್ಲಿ ಬಂದಿದ್ದೀವಿ, ಕೆಳಿತೀವಿ. ಶಾರ್ಟ್ ಕಟ್ಟಲ್ಲಿ ಬಂದಿದ್ದೀವಿ, ಇಳಿತಿದ್ದೀವಿ, ಹೋಯ್ತೀವಿ. ಇಲ್ಲೆಲ್ಲ ದರ್ಶನ ಆಯಿತು. ಕೆಳಗಡೆ ಒಂದು ದೇವ್ರ ಐತೆ, ಅಲ್ಲಿ ಹೋಗ್ಬೇಕು. ರಶ್ ಇದೆ ಇಲ್ಲಿ ಆಲ್ವೇಸ್ ರಶ್ ಅನ್ಸುತ್ತೆ, ಜಾಗ ಇಲ್ಲ ಅನಿಸುತ್ತೆ. ಅಲ್ಲಿದೆ ನೋಡಿದ್ರು, ಸೇಮ್ ಕೆಳಗಡೆ ಕ್ಯಾಮ್ರಾ ಹಾಕ್ಬಿಟ್ಟವ್ರೆ. ಎಲ್ಲ ಇಳಿತವ್ರೆ ಹತ್ತವ್ರೆ. ಹೋಗಿ ಬಂದಿದ್ದಾಯ್ತು, ಎಲ್ಲ ಇಲ್ಲೇ ಕೂತಿದ್ದೀವಿ. ಕುತ್ಕೊಂಡ್ರೆ ಆ್ಯಕ್ಟಿವ್ನೆಸ್ ಹೋಗುತ್ತಂತೆ.
ಮುಗೀತು 2 ನಿಮಿಷ ಕೂತ್ಕೊಂಡಿದ್ದೈತೆ ಇವಾಗ ಎಸ್ಕೇಪ್ ಇಲ್ಲಿಂದ. ಹಾಂ ನೀವು ಲಾಗರು ಅವನು ನ್ಯೂ ಲಾಗರು ಕ್ಯಾಮ್ರಾ ಹಿಂಗೆ ಹಿಡೀಲಿ ಬಂದಿಲ್ಲ, ನಾನೇ ಹಿಡ್ಕೊಡ್ತೀನಿ. ಅದೇನು ವಯಸ್ಸಾಯಿತು. ವೈಡ್ ಆ್ಯಂಗಲಲ್ಲಿ ಮಾಡಿ ಸರ್. ಎಲ್ಲ ಮುಗೀತು, ಒಂದು 2 ನಿಮಿಷ ಎಲ್ಲ ಕೂತಿರ್ತಾರೆ, ಮುಗಿಸ್ಕೊಂಡು ಈಚೆಗೆ ಹೋಗ್ತೀವಿ. ಹಿಡ್ಕೊಳ್ಳಿ ಅಷ್ಟೇ. ವೈಡ್ ಆ್ಯಂಗಲ್ ಆನ್ ಮಾಡಿ ಹಿಂಗೆ ಹಿಡೀರಿ ಸರ್, ಹಿಂಗೆ ನಡೀರಿ ನಾವು ಹೋಗೋಣ. ಅದೇ ಸರ್ ಇಳೀರಿ, ಕೂತ್ಕೋತೀರ ಇನ್ನು. ಹಾಂ ಎಲ್ಲ ಆರ್ಕಿಟೆಕ್ಚರ್ ಚೆನ್ನಾಗಿದೆ ಸರ್. ಇದು ನ್ಯೂ ಲಾಗರ್ ಎದ್ಬಿಟ್ಟವ್ರೆ. ಡಿಫ್ರೆಂಟ್ ಬ್ಲಾಗರ್ಸ್ ಎಲ್ಲ ಒಂದೊಂದು ಥರ ಒಂದೊಂದು ಬ್ಲಾಗರ್ಸ್ ಸಿಗ್ತವೆ. ಹಂಗ ಸೆಂಟ್ರ್ ಐತಿ ಹಿಂಗ ಈಗ. ಇಲ್ಲಿ ಹಾಂ ಈ ಆರ್ಕಿಟೆಕ್ಚರ್ ನೋಡ್ರಿ. ಹಾಂ ಆರ್ಕಿಟೆಕ್ಚರಿಗೆ ದುಡ್ಡು ಫುಲ್ ಸಕ್ಕದಾಗೈತೆ. ಈಚೆಯಿಂದಲೂ ಚೆನ್ನಾಗಿತ್ತಲ್ಲ. ಮುಂಚೆ ಹಂಗೆ ಎಂಟ್ರಿ ಇತ್ತು, ಇವಾಗ ಹಿಂಗೆ ಎಂಟ್ರಿ. ಇದು ಸ್ವಾಮೀಜಿ ಪಾದ. ಎಕ್ಸ್ಪ್ಲೋರು ಅಲ್ಲಿ ನೋಡಿ, ಅಲ್ಲೆಲ್ಲ ಬೆಟ್ಟ ಗುಡ್ಡ. ಈ ಕಡೆ ಎಲ್ಲ ಫುಲ್ಲು ಕ್ಲಿಯರು, ನೀಟಾಗಿ ಕಾಣಿಸಲ್ಲ ಅನಿಸ್ತದೆ ಫುಲ್. ಇವತ್ತು ಕಾಲೇಜ್ ಕಾಣಲ್ವಾ? ಕಾಲೇ ನಮ್ದಾ ಕಾಣಿಸ್ತದಲ್ರಿ, ಅಷ್ಟು ಕ್ಲಾರಿಟಿಯಾಗಿ ಕಾಣೋದು ಅಷ್ಟೇ. ಸಾಕಾಗಿದೆ ಸ್ಟ್ರಕ್ಚರ್. ಹಾಂ ಡಿಸೈನ್ ಇದೇನೋ, ಇದು ಜಿಪ್ಲೈನಾ? ಕನ್ಸ್ಟ್ರಕ್ಷನ್ಗ? ಹಾಂ ಜಿಪ್ಲೈನ್ ಅನ್ಕೊಬಿಟ್ಟು. ಎಲ್ಲಿ ಇವ್ರು ಯಾರು ಇಲ್ವೇ ಇಲ್ಲ ಈಚೆ. ಕನ್ಸ್ಟ್ರಕ್ಷನ್ ನಡೀತೈತೆ ಮೇಲ್ಗಡೆ. ಚೆನ್ನಾಯ್ತು ಸರ್ ಇದು. ಪ್ಯಾಲೇಸು, ಅದಕ್ಕೆ ಎಲಿಫೆಂಟ್ಸ್ ಬೇರೆ ಮೇಲೆ ಬೆಟ್ಟ. ಜಿಪ್ಲೈನ್ ಕಂಡಂಗೆ ಕಾಣ್ತಾ ಇದ್ದಪ್ಪ ಅದು. ಇದೆಲ್ಲ ಬಿಡಿ, ಇದು ಇದೆ ಹೇಳಿ ಇದ್ರದ್ದು ಕನ್ಸ್ಟ್ರಕ್ಷನ್. ಆಯ್ತು ಚುಂಚನಗಿರಿ ಮುಗೀತು ಇವಾಗ. ಅವರಿಬ್ರು ಅಲ್ಲವ್ರೆ, ನಾವಿಬ್ರು ಈ ಕಡೆ ಲಾಸ್ಟ್ ಪೂಜೆ ನಡೀತಾ ಇದೆ ಅನ್ಸುತ್ತೆ. ಮಳೆ ಬರಂಗೈತೆ. ಇದು ಅನ್ಕೊಂಡಿಬ್ರು ಇಬ್ರು ಇದು ಅದು ಅನ್ನೋಷ್ಟರಲ್ಲಿ ಮಳೆ ಗಿಳೆ ಬಂದು ಬರುತ್ತೆ. ಗೇಟ್ ನೋಡಿ ಸರ್, ಇದು ಇದು ಜಾಸ್ತಿ ಐತೆ. ಚೆನ್ನಾಗಿ ಕಟ್ಸೋರು ಬಿಡಿ, ಇಷ್ಟಾರ ಇರಲಿ. ಆರಾಮ್ ಮಲ್ಗಕ್ಕೆ ಚೆನ್ನಾಗಿದೆ ದೇವಸ್ಥಾನ. ಅವರಿಬ್ರು ಆಲೇ ಎಸ್ಕೇಪು. ಕೂತ್ಕೊಳ್ಳೋಕೆ ಚೇರ್ಸು ವಿತ್ ಚೇರ್ಸ್ ಇದೆ. ಫಂಕ್ಷನ್ಗೆ ದೊಡ್ಡ ಹಾಲ್ ಇದೆ, ಸ್ಕೂಲ್ ಐತೆ. ನಮ್ಮ ಕಾಲೇಜ್ ಕಾಣಿಸುತ್ತೆ ಇಲ್ಲಿಂದ. ಕೆರೆ ಇದೆ. ವಯಸ್ ಬ್ರೋ ಯಾವುದೋ ದಾರ ಬೇರೆ ತಗೊಂಡವ್ರೆ. ಎಲ್ಲ ಆಲೆ ಎಲ್ಲ ಎಸ್ಕೇಪ್ ಆಗ್ಬಿಟ್ರು ಅವರಿಬ್ರು. ಇದು ಚೆನ್ನಾಗಿತ್ತು ಬ್ರೋ, ರೆಡ್ ಸ್ಟೋನ್ ಟೈಪು. ಇದೇ ಬೇರೆ ಥರ. ಏನು ಬ್ರೋ ಅವರಿಬ್ರು ಎಸ್ಕೇಪಾ ಕಾಣಿಸ್ತಾ ಇಲ್ಲ. ಹತ್ತಕ್ಕೆ ಆಯ್ತಲ್ವಲ್ಲ, ಇಳಿಯೋಕ್ಕೂ ಆಯ್ತಲ್ಲ. ಇಳಿಯೋಕೆ ಆಯ್ತಿರ್ಲಿಲ್ಲ, ಈಗ ಹತ್ತಕ್ಕೆ ಆಯ್ತಲ್ಲ. ಫುಲ್ ಸುಸ್ತು. ಹಾಂ ಸ್ಟ್ಯಾಮಿನಾ ಇಲ್ಲ ನಮಗೂ ಇಲ್ಲೇನೆ, ಫುಲ್ ಸುಸ್ತು. ಮುಗಿಸ್ಕೊಂಡಿದ್ದಾಯ್ತು, ಹೋಯ್ತಾ ಇದ್ದೀವಿ. ಇಲ್ಲಿ ಕಂಟ್ರೋಲ್ ಸಿಗೋಲ್ಲ, ಬರ್ಬೇಕಾದ್ರೆ ಸ್ವಲ್ಪ ಕಷ್ಟ. ಇವಾಗ ಫುಲ್ ಎಲ್ಲ ಬೆವ್ತೋಗಿ ಈಗೇನಿಲ್ಲ, ಗಾಡಿ ಸುಮ್ಮನೆ ಬ್ರೇಕಲ್ಲಿ ಹೋಗ್ಬೋದು ಅಷ್ಟೇ. ಗಾಡಿ ಏನು ಸ್ಟಾರ್ಟೇ ಬೇಡ, ಹೋಯ್ತಾ ಇರ್ತದೆ ಬಿಟ್ರೆ. ಗೈಸ್ ಇವಾಗ ಬಂದೆ ಜಸ್ಟು. ಮಳೆ ಫುಲ್ಲು, ಮಳೆ ಇಲ್ಲ ಬಟ್ ಹಂಗಾದ್ರೂ ಬಂದ್ಬಿಟ್ಟೆ ಅಷ್ಟರಲ್ಲಿ ಟಕ್ಕಂತ ಮಳೆ ಬರೋ ಮುಂಚೆನೇ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಹೋಗ್ತೀನಿ ಇವಾಗ. ಗೈಸ್ ಇವಾಗ ಹಾಲು ತೊಗೊಂಬಿಟ್ಟು ಬಂದೆ. ಆಗಲೇ ವೀಡಿಯೋನೇ ಮಾಡಲಿಲ್ಲ, ಹಾಗೆ ಮರ್ಬಿಟ್ಟು ಹೋಗ್ಬಿಟ್ಟಿದ್ದೆ. ಚಾರ್ಜ್ ಹಾಕಿದ್ದೆ, ಇದೇನೋ ಸೌಂಡ್ ಬರ್ತಾನೆ ಇದೆ, ಅದು ಸ್ವಲ್ಪ ಮಾಡಬೇಕು. ಗಾಡಿ ಈಚೆ ಸ್ಟಾರ್ಟಲ್ಲೇ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೀನಿ. ಗಾಡಿ ತೊಗೊಂಡು ಅಂಗಡಿ ಹತ್ರ ಹೋಗ್ಬೇಕು ಈಗ ರಿಟರ್ನು. ಮತ್ತು ಅಂಗಡಿ ಕ್ಲೋಸ್ ಮಾಡ್ಕೊಂಡು ಬರ್ತೀನಿ ಮನೆ ಕಡೆಗೆ. ಗೈಸ್ ಏನಿವು ಮಕ್ಕಳ ಇಲ್ಲಾಂದರೆ ಹಿಂಗೆ ಹಾಕ್ಬಿಟ್ಟವ್ರು. ಇದನ್ನ ಬೇರೆ ಸರಿ ಹಾಕಬೇಕು. ಕೀ ಎಲ್ಲ ತಂದಿಟ್ಟೆ. ಈಗ ಒಂದು 10 ನಿಮಿಷ ರೆಸ್ಟ್ ಮಾಡೋಣ. ಫುಲ್ ಸೆಕೆ ಆಯ್ತೈತೆ. ಈಗ ಸೂರ್ಯ ಉದಯ ಆಗ್ಬಿಟ್ಟೈತೆ. ಇನ್ನು ನೈಟು ಇವಾಗಲೇ ಸೂರ್ಯ ಬರ್ತಾಯ್ತಲ್ಲ.
ಸೂಟ್ ಎಲ್ಲ ಮುಗಿಸಿ ಎಲ್ಲ ಆಯಿತು. ಸೊ ಇವಾಗ ಎಡಿಟ್ ಮಾಡಬೇಕು. ಮಲ್ಕೊಂಡಿದ್ದೆ, ಎಲ್ಲ ಬೆಡ್ಶೀಟ್ ಎಲ್ಲ ರೆಡಿ ಮಾಡಿಬಿಟ್ಟು ಮಲ್ಗಿಬಿಟ್ಟಿದ್ದೀನಿ. ಸೊ ಇವಾಗ ಇದನ್ನ ಎಂಡ್ ಮಾಡಿಬಿಟ್ಟು ನಿದ್ದೆ ಬತ್ತಾಯ್ತು ಜಾಸ್ತಿ, ಸೊಳ್ಳೆ ಎಲ್ಲ ಜಾಸ್ತಿ ಐತೆ, ಈಗ ಮಲ್ಕೋತೀನಿ. ಗೈಸ್ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬಾಯ್. ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.